ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಅನ್ಲಿಮಿಟೆಡ್ ಫುಡ್ಡು, ಅದೇ ರೀತಿ ಫ್ರೀ ಫುಡ್ ಎಲ್ಲೆಲ್ಲಿರೋ ತಿಳಿಸ್ಕೊಡುವಂತಹ ಪ್ರಯತ್ನ. ಇವತ್ತು ನಾವು ಬಂದಿದ್ದೀವಿ ಉತ್ತರ ಕರ್ನಾಟಕ ರೊಟ್ಟಿ ಊಟ ತಿನ್ನೋಣ ಅಂತೇಳ್ಬಿಟ್ಟು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನ್ಯೂ ವೆಂಕಟೇಶ್ವರ ಜೋಳದ ರೊಟ್ಟಿ ಊಟ. ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಊಟ ಸಿಗುತ್ತೆ. ತುಂಬ ಜನ ಕೂಡ ಆಲ್ರೆಡಿ ವಿಡಿಯೋನೂ ಕೂಡ ಮಾಡಿದ್ದಾರೆ. ಬಟ್ ಯಾವ ರೀತಿ ಇರುತ್ತೆ, ಅದೇ ರೀತಿ ತಿಂದವ್ರು ಏನು ಹೇಳ್ತಾರೆ, ಅದ್ರ ಜೊತೆಗೆ ಕೆಲವೊಂದು ಉತ್ತರ ಕರ್ನಾಟಕದವರಾಗಿರ್ಬೋದು ಅಥವಾ ಈ ಕಡೆ ಭಾಗದವರು ಬೆಂಗಳೂರು ಭಾಗದವರಾಗಿರ್ಬೋದು, ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಶೈಲಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ. ಆ ಥರ ಇರೋರಿಗೆ ಇಲ್ಲಿ ಬರಲೇಬೇಕಾಗತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದಿರೋದು ಲೊಕೇಶನ್ ಎಲ್ಲಪ್ಪ ಅಂದರೆ ಮಲ್ಲೇಶ್ವರಮಲ್ಲಿ ಇಲ್ಲಿ ಅಮ್ಮಸ್ ಪೇಸ್ಟ್ರಿ ಅಂತಿದೆ, ಅದ್ರ ಪಕ್ಕ ಇದೆ. ಡಿಸ್ಕ್ರಿಪ್ಷನ್ ಲಿಂಕು ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಮ್ಮಳಿಗೆ ಇವಾಗ ಶುಗರ್ ಇವಾಗ ನನಗೆ 2 ತಿಂಗಳ ಮುಂಚೆನೇ ಶುಗರ್ದು ಗೊತ್ತಾಯಿತು. ನಾವು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಮೆಡಿಕಲ್ ಶಾಪಲ್ಲಿ ಎಲ್ಲಾದರೂ ಹೋದರೆ ಆ ಮೆಡಿಸಿನ್ ಸಿಗುತ್ತಾ, ಇದು ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತೀವಿ. ಇಲ್ಲಿ ಈ ವೆಂಕಟೇಶ್ವರ ಇದೆಲ್ಲ ಅದು ಏನು ಬೇಕೋ ಆ ಫುಡ್ ನಾವು ಹುಡ್ಕೊಂಡು ಇಲ್ಲಿ ಇದು ಸಿಗುತ್ತಾ, ಕಾಳ ಸಿಗುತ್ತಾ, ಅದು ಸಿಗುತ್ತಾ ಅಂತೆಲ್ಲ ಇರುತ್ತೆ. ಹಿಂಗೆ ಹಂಗಿಲ್ಲ, ಅದಕ್ಕೆ ತಕ್ಕಾಗೆ ಊಟ ಇದೆ. ನಾನು ಆಯಿತು 2 ತಿಂಗಳಾಯಿತು ಈ ಬಂದು ನಮಗೆ ಶುಗರ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲೇ ಬರ್ತಾಯಿದ್ದೀನಿ. ಡೈಲಿ ಮಧ್ಯಾಹ್ನ ಇಲ್ಲೇ ಬಂದು ಊಟ ಮಾಡೋದು, ಬೇರೆ ಏನಿಲ್ಲ. ಅದಕ್ಕೆ ತಕ್ಕಾಗೆ ಅವು ಇದು ಕುಕ್ಕುಂಬರು, ಒಂದು ಮೂಳೆ, ಒಂದು ಬಟ್ರ್ ಮಿಲ್ಕು ಎಲ್ಲ ಅದು ಏನು ಬೇಕು ಡಾಕ್ಟ್ರಿಗೆ ಹೇಳ್ತಾರಲ್ಲ, ಬೇಕಾಗಿಲ್ಲ. ಎಲ್ಲಿ ಬಂದರೆ ಸಾಕು, ಆಟೋಮೆಟಿಕ್ಕಾಗಿ ಶುಗರ್ ಲೆವೆಲ್ಲು, ಡಯಾಬಿಟಿಕ್ಸ್ ಟೇಸ್ಟ್ ತಗುತ್ತೆ. ಟೇಸ್ಟು ಅದೇ ಥರ ಲೈಕ್ ನಾವಿವಾಗ ಬರ್ತಾರೆ ಇದು ತಿನ್ನಲ್ಲ, ಒಂದು ಇದೆಲ್ಲ ತಿನ್ನೋ ಅಭ್ಯಾಸ ಇಲ್ಲ. ಇಲ್ಲಿ ಬಂದಾಗ ಆ ಟೇಸ್ಟು ಒಂದು ಇದು ಬಂದುಬಿಡುತ್ತೆ, ಪ್ರೀತಿ ಬಂದುಬಿಡುತ್ತೆ ಊಟದಲ್ಲಿ. ನೆಕ್ಸ್ಟ್ ಟೈಮ್ ಇಲ್ಲೇ ಬರ್ತಾರೆ, ಇಲ್ಲೇ ಬಂದು ಈ ಊಟನೇ ಬೇಕು ಅಂತ ಅಂದ್ಕೊಳ್ತಾರೆ. ತುಂಬ ಚೆನ್ನಾಗಿದೆ. ಲೈಕ್ ಹೆಲ್ತಿ ವೈಸ್, ಹೆಲ್ತಿಗೆ ಎಲ್ಲದಕ್ಕೂ ಊಟ ಫಸ್ಟ್ ಕ್ಲಾಸ್. ಇಲ್ಲ, ಇವಾಗ ನನಗೆ ಲೈಕ್ ಜಸ್ಟ್ ಕೇಮ್ ಟು ನೋ ದಟ್ ಶುಗರ್ ಅಂತ ಸ್ಟಾರ್ಟಿಂಗ್ ಇದೆ. ಸೊ ಅದಕ್ಕೆ ಪರ್ಟಿಕ್ಯುಲರಾಗಿ ಡಯಟ್ ತುಂಬ ಇಂಪಾರ್ಟೆಂಟ್. ಇಫ್ ಹೆಲ್ತಿ ಆಗಿರ್ಬೇಕಂದ್ರೆ ಡಯಟ್ ವೆರಿ ಇಂಪಾರ್ಟೆಂಟ್, ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಥರ ಶ್ರೀ ವೆಂಕಟೇಶ್ವರ ಇದೆಲ್ಲ ಅಂದರೆ ಊಟ ಥರ ಅನಿಸುತ್ತಾ? ಇಲ್ಲ, ಇದು ಒಂದು ಲೈಕ್ ಇವಾಗ ಮನೇಲಿ ನಮ್ಮ ಮನೇಲಿ ಮಾಡಿಕೊಡ್ತಾರಲ್ಲ ಆ ಥರ. ಯಾಕೆಂದರೆ ಹೆಲ್ತ್ ಇಶ್ಯೂ ಇದು. ಮನೆಯಲ್ಲಿ ಅಂದರೆ ನೋಡ್ತಾ ಉಪ್ಪು ಖಾರ ಇದೆಯಾ, ಇದು ಇದೆಯಾ, ಯಾವುದು ಇದು ಮಾಡಬೇಕು, ಆ ಥರ ಒಂದು ಮನೆಗಿಂತ ಬೇರೆಯವ್ರಿಗೆ ಹೇಳ್ಬೋದು, ರೆಕಮೆಂಡ್ ಮಾಡಿ 100%. ಯಾಕೆಂದರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಬಿಕಾಸ್ ಇಟ್ ಈಸ್ ಒಳಗಡೆ ಇದೆ, ಪ್ಲಸ್ ಬೋರ್ಡ್ ಕೂಡ ಸ್ವಲ್ಪ ಚಿಕ್ಕದಾಗಿದೆ. ಸೊ ಯಾರಿಗೂ ಅಷ್ಟು ಐಡೆಂಟಿಫೈ ಇಲ್ಲ, ತುಂಬ ಜನಕ್ಕೆ ಹೇಳ್ಬೋದು. ஓகே சார், தேங்க்ஸ். ஆக்சுவலாக நான் சென்னையிலேருந்து வந்துட்டு இருக்கேன். ஃபஸ்ட் டைம் இங்கே சாப்பிட்றேன். ஃபஸ்ட் டைம் சாப்பிடும்போது எனக்கு பெங்களூரில் நிறைய இடத்துல நான் சாப்பிட்டுருக்கேன். பட் இங்கே வந்து டேஸ்ட் உண்மையாலுமே நல்லா அருமையாக இருக்குது. குவான்டிட்டி, குவாலிட்டி ஹைஜீனிக்காக இருக்குது. டேஸ்ட்டு நல்லா இருக்குது. சாட்டிஸ்ஃபேக்ஷனாக இருக்குது. நார்த் கர்நாடகா ஃபுட் எனக்கு தெரியல அது. பட் தமிழ்நாட்டிலேருந்து வந்திருக்கேன். தமிழ்நாடோட கம்பேர் பண்ணோம்னாலும் எனக்கு தமிழ்நாடு ஃபீல் இருக்குது. ரொட்டி, கறி எல்லாமே சூப்பராக இருக்குது. எவ்ரிதிங் இஸ் ஃபைன். சார் recommendable. Yes, I can refer to my friends and colleagues also. Actually, my office is in upstairs. So next time I will come, really I will visit. Repeatedly I will visit this place. Okay sir, thank you. Your name? Harish Kumar. ಊಟ ತುಂಬ ಚೆನ್ನಾಗಿದೆ. ಸೊ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಪದ್ಧತಿಲಿ ಬಾಳೆದೆಲೆ ಊಟ ಕೊಡ್ತಾರೆ. ನಾನು ನಿಯರ್ಲಿ 4 to 5 ಇಯರ್ಸಿಂದ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ಸೊ ನಾನು ಉತ್ತಮವಾದ ಊಟನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಖಂಡಿತವಾಗ್ಲೂ ಇಲ್ಲಿಗೆ ಬರ್ತೀನಿ. ಆಮೇಲೆ ಇಲ್ಲಿ ಥರದ ನ್ಯಾಚುರಲ್ ಫುಡ್ ಸಿಗುತ್ತೆ. ನಾವು ಏನು ಮನೆಯಲ್ಲಿ ಊಟ ಮಾಡ್ತೀವಿ ಆ ಥರ ಕಾಳಿನ ಪಲ್ಯ, ರೊಟ್ಟಿಗಳಲ್ಲಿ ನಿಮಗೆ ವೆರೈಟಿ ರೊಟ್ಟಿಗಳು ನೋಡ್ಬೋದು. ಜೋಳ ರೊಟ್ಟಿ ನೋಡ್ಬೋದು, ಆಮೇಲೆ ಮೆಂತ್ಯ ರೊಟ್ಟಿ ನೋಡ್ಬೋದು. ಆಮೇಲೆ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಬೇಳೆ ಒಬ್ಬಟ್ಟನ್ನ ಸವಿಯೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಊಟ ಬಲ್ಲವರಿಗೆ ರೋಗವಿಲ್ಲ ಅಂತ ಯಾರಿಗೆ ಅನಿಸುತ್ತೆ, ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಬೇಕು. ಊಟ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ.
ಕ್ಲೀನ್ ವೈಸ್ ತುಂಬ ಚೊಕ್ಕವಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ಟಾಫ್ ಕೂಡ ತುಂಬಾ ಸಪೋರ್ಟಿವ್ ಇದ್ದಾರೆ. ನಾನು 3 to 4 ಇಯರ್ಸಿಂದ ಇಲ್ಲಿ ನಾನು ಏನು ಊಟ ಮಾಡೋಕ್ಕೆ ಬರ್ತಿದ್ದೀನಿ. ಸೊ ಎಲ್ಲರನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಮನೆಯಲ್ಲಿ ಯಾವತ್ತೂ ಊಟ ತರಲ್ಲ, ಖಂಡಿತವಾಗ್ಲೂ ನಾನು ಇಲ್ಲೇ ವಿಸಿಟ್ ಮಾಡ್ತೀನಿ. ಸೊ ಉತ್ತಮವಾದ ಫುಡ್ ಕೊಡ್ತಾರೆ, ಮನೆಗಿನ ಒಂದೊಂದ್ಸರಿ ಚೆನ್ನಾಗೇ ಇರುತ್ತೆ. ಓಕೆ, ನಾವು ಯಾವ ಭಾಗದವ್ರು? ಈಗ ಬೆಂಗಳೂರು ನನ್ನ ಊರು ಹಾಸನ. ಓಕೆ, ಸೊ ಬಟ್ ನಾನು ಉತ್ತರ ಕರ್ನಾಟಕದ ಊಟನ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಾವು ಒಮ್ಮೆ ಇಲ್ಲಿಗೆ ಬರ್ತೀನಿ. ನಮ್ಮ ಹೆಸರು? ನನ್ನ ಹೆಸರು ದಿಲೀಪ್. ಓಕೆ, ಅದೇ ರೀತಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಬದ್ನೆಕಾಯಿ ಪಲ್ಯ ಆಗಿರ್ಬೋದು, ಇವೆಲ್ಲ ನೋಡ್ತಾ ಇದ್ರೆ ನೋಡಿ ಹೇಗೆ ಬರುತ್ತೆ ಅಂತ. ಅಲ್ಟಿಮೇಟ್ ಆಗಿ ಆಗಲೇ ಒಬ್ರು ಹೇಳಿದ್ರು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ. ರೊಟ್ಟಿ ಜೊತೆಗೆ ಈ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಆಹಾ, ಸೌತೆಕಾಯಿ ಮೆಂತ್ಯ ಪಲ್ಯ ಸೂಪರ್ ಆಗಿದೆ. ಎಷ್ಟು ಐಟಮ್ ಇದೆ ಅಂದರೆ ನೀವು ಅನ್ಲಿಮಿಟೆಡು, ಇದೆಲ್ಲನೂ ಕೂಡ ಅನ್ಲಿಮಿಟೆಡು, ನೀವು ಎಷ್ಟು ಬೇಕಾದರೂ ಹಾಕ್ಸ್ಕೋಬೋದು. 199 rupees ಇಲ್ಲಿದೆ ನೋಡಿ, ಜಾಸ್ತಿ ಏನಿಲ್ಲ ಇರೋದು, ಇಷ್ಟೇ ಇರೋದು. ಅನ್ಲಿಮಿಟೆಡ್ ಮೀಲ್ಸು 199, ನಾರ್ಮಲ್ ಮೀಲ್ಸು 150. ಅದೇ ರೀತಿ ರೋಟಿ ಕರಿ 100, ನಿಮಗೆ ರೈಸ್ ಸಾಂಬಾರು ಬೇಕಾದ್ರೆ ಅದು 100. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ಇದೆ. ಏನಾದ್ರು ಫ್ಯಾಮ್ಲಿ ಏನಾದ್ರು ಕರ್ಕೊಂಬರ್ತೀನಿ ಅಂದರೆ ಒಂದು ಒಳ್ಳೆ ಪ್ಲೇಸು, ಅದು ಫಸ್ಟ್ ಫ್ಲೋರಲ್ಲಿದೆ. ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಬಡಿಸೋದಾಗಿರ್ಬೋದು, ಎಲ್ಲರೂ ಬಂದು ಬೇಕಾ ಇನ್ನೂ ಬೇಕಾ ಅಂತ ಕೇಳ್ಬಿಟ್ಟು ಬಡಿಸ್ತಾರೆ. ಓಕೆ, ಇವಾಗ ಲೇಟ್ ಮಾಡಿದೆ, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೂಡ ಊಟ ಮಾಡಬೇಕು. ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇರುತ್ತೆ ಲೊಕೇಶನ್ದು, ಬನ್ನಿ ಅನ್ಲಿಮಿಟೆಡ್ ರೊಟ್ಟಿ ಊಟ ಮಾಡಿ. ನಮಸ್ಕಾರ ಸರ್. ಇದು ಲೊಕೇಶನ್ ಬರುತ್ತೆ? ಇದು ಮಲ್ಲೇಶ್ವರಂ 8th ಕ್ರಾಸು, ಹೋಳಿಗೆ ಮನೆ ಇದೆ, ಅದರ ಅಪೋಸಿಟ್ಟು ಅಮ್ಮಸ್ ಬೇಕರಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ ವೆಂಕಟೇಶ್ವರ ಕಾಫಿ. ಓಕೆ, ಟೈಮಿಂಗ್ಸು ಬೆಳಗ್ಗೆ 12 ಗಂಟೆ, ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆ ಕ್ಲೋಸ್ ಆಗುತ್ತೆ, ತಿರ್ಗಾ 7 ಗಂಟೆಗೆ ಸ್ಟಾರ್ಟ್ ಆಗಿ 10 ಗಂಟೆವರೆಗೂ ಇರುತ್ತೆ ರಾತ್ರಿ. ಓಕೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್? 8073 23 0131. ಓಕೆ, ಏನಾದ್ರು ಪಾರ್ಸಲ್ ಕೊಡ್ತೀರಾ? ಪಾರ್ಸಲ್ ಸಿಗುತ್ತೆ ಸರ್, ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಎಲ್ಲದರಲ್ಲೂ ಇದೆ ಸರ್. ಔಟ್ಡೋರ್ ಕ್ಯಾಟ್ರಿಂಗ್ ತೊಗೊಳ್ತೀರಾ ಸರ್? ಕ್ಯಾಟ್ರಿಂಗ್ ತೊಗೊಳ್ತೀನಿ ಸರ್. ಮಿನಿಮಮ್ 50 ಅಬೌವ್ ಇದ್ದರೆ, ನಾನು ಇವಾಗ ಮಾಡಿದ್ದಲ್ಲ, 50 ಅಬೌವ್ ಇದ್ದರೂ ನಾನು ತೊಗೊಳ್ತೀನಿ ಸರ್. ಸೇಮ್ ಅದೇ ಕಾಂಟ್ಯಾಕ್ಟ್